ಈ ಹೊಸ ತಾಲೂಕುಗಳಲ್ಲಿ ಹೊಸ ತಾಲೂಕುಗಳು ನಮ್ಮ ಕಾಲದಲ್ಲಿ ಘೋಷಣೆ ಮಾಡಿದ್ದು. ಹೊಸ ತಾಲೂಕುಗಳಲ್ಲಿ ಎಲ್ಲೆಲ್ಲಿ PHC ಇಲ್ಲ, ನಾನು ಹೇಳ್ತೀನಿ, ಎಲ್ಲಿ PHC ಆಸ್ಪತ್ರೆಗಳಿಲ್ಲ ಅಲ್ಲಿ ಅಂತ ಪ್ರದೇಶಗಳಲ್ಲಿ CHC ಕಮ್ಯುನಿಟಿ ಹೆಲ್ತ್ ಸೆಂಟರ್, CHC ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅವುಗಳನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ 46 ಕೋಟಿ ರೂಪಾಯಿದಲ್ಲಿ ಆಯಿತು. ಆಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬೆಂಗಳೂರು ಉತ್ತರ ಜಿಲ್ಲೆ ಎಂದು ನಾಮಕರಣ ಮಾಡಿದ್ದೇವೆ, ತೀರ್ಮಾನ ಮಾಡಿದ್ದೇವೆ. ಏನ್ ಮುನಿಯಪ್ಪ? ಆಮೇಲೆ ಬಾಗೇಪಲ್ಲಿ ಪಟ್ಟಣದ ಹೆಸರನ್ನ ಭಾಗ್ಯನಗರ, ಯಾಕಂದ್ರೆ ಪಲ್ಲಿ ಅನ್ನೋದು ಇದೆಯಲ್ಲ ತೆಲುಗು ಭಾಷೆ, ಅದು ನನಗೆ ತೆಲುಗು ಗೊತ್ತಿಲ್ಲ, ನಿನಗೆ ಗೊತ್ತಾ? ಗೊತ್ತಿದ್ರೆ ಸರಿ. ಹಾಗಾದ್ರೆ ಅದಕ್ಕೆ ಪಲ್ಲಿ ಅನ್ನೋದು ಬೇಡಪ್ಪ. ನಮ್ ಕಡೆ ಎಲ್ಲ ಹಲ್ಲಿ ಅನ್ನೋದಕ್ಕೆ ಪಲ್ಲಿ ಅಂತ ಕರಿತೀವಿ. ಇದಕ್ಕೆ ಬಾಗೇಪಲ್ಲಿ ಅನ್ನೋದು ಬಹಳ ಮೊದಲಿನಿಂದ ಇರೋ ಹೆಸರು, ಅದು ಬೇಡ ಅಂತೇಳಿ MLA ಕೂಡ ಒತ್ತಾಯ ಮಾಡಿದ್ರು. ಭಾಗ್ಯನಗರ ಅಂತ ಮಾಡಿ ಅಂತ ಹೇಳಿದ್ರು. ಭಾಗ್ಯನಗರ, ಇನ್ಮುಂದೆ ಭಾಗ್ಯನಗರ. ನೀನು ಇವರು ಯಾವಾಗಲೂ ನಿಮಗೆ ಬ್ರೀಫ್ ಮಾಡೋರು ಪ್ರೆಸ್ಗೆ. ಇವತ್ತು HK ಪಾಟೀಲ್ರು ಯಾವಾಗಲೂ ಪ್ರೆಸ್ ಬ್ರೀಫ್ ಮಾಡ್ತಾರೆ. ನಾನು ಇದು ಒಂದು ವಿಶೇಷ ಸಭೆ ಆದ್ರಿಂದ ನಾನೇ ಬಂದಿದ್ದೀನಿ. DK ಶಿವಕುಮಾರ್ ಬಂದಿದ್ದಾರೆ, HK ಪಾಟೀಲ್ ಬಂದಿದ್ದಾರೆ, ಪರಮೇಶ್ವರ್ ಬಂದಿದ್ದಾರೆ, ಮುನಿಯಪ್ಪ ಬಂದಿದ್ದಾರೆ, ಸುಧಾಕರ್ ಬಂದಿದ್ದಾರೆ, ಸುರೇಶ್ ಬಂದಿದ್ದಾರೆ, ನಮ್ಮ ಪ್ರದೀಪ್ MLA ಅವರೆಲ್ಲ ಬಂದಿದ್ದಾರೆ. ಇನ್ನೂ ಒಟ್ಟು 48 ವಿಷಯಗಳನ್ನ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ. ಎಲ್ಲ ತೀರ್ಮಾನಗಳನ್ನು ಕೂಡ ಹೇಳಕ್ ಹೋಗಲ್ಲ, ಇಂಪಾರ್ಟೆಂಟ್ ತೀರ್ಮಾನಗಳನ್ನ ಹೇಳಿದ್ದೇನೆ. ಏನಾದ್ರು ಇದ್ರೆ DK ಶಿವಕುಮಾರ್ ಏನಾದ್ರು ಮಾತಾಡ್ತಾರೆ. ಸರ್ ಒಂದು ನಿಮಿಷ ಸರ್. ಬಾಗೇಪಲ್ಲಿ ಭಾಗ್ಯನಗರ ಆಗಿದೆ. ಬಾಗೇಪಲ್ಲಿ ತಾಲೂಕಲ್ಲಿರೋ ಎಲ್ಲಾ ಹಳ್ಳಿಗಳು ಪಲ್ಲಿ ಅಂತಲೇ ಕೊನೆಗೊಳ್ಳುತ್ತೆ. ಅದರ ಪರಿಸ್ಥಿತಿ ಏನು? ಅದು MLA ಏನ್ ಹೇಳ್ತಾರ ಹಂಗ್ ಮಾಡ್ತೀವಪ್ಪ. ಆಮೇಲೆ ಆಯ್ತು. ಈಗ ಕೋಲಾರ ಜಿಲ್ಲೆ, ಒಂದು ನಿಮಿಷ. ಈಗ ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು, ಅಮಾನಿಕೆರೆ ಬೆಟ್ಟ, ಶಾಂತಿನಗರ ಮಧ್ಯ ಇದೆಲ್ಲ ಹೋಗುವಂತದ್ದು. ಅಲ್ಲೂ ಕೂಡ ಸುಮಾರು 11 ಕೋಟಿ ರೂಪಾಯಿಲಿ ಅಲ್ಲೊಂದು ಕಾಮಗಾರಿಯನ್ನ ಕೋಲಾರ ಜಿಲ್ಲೆಯಲ್ಲಿ, ಕೋಲಾರ ತಾಲೂಕಲ್ಲಿ ತೆಗೆದುಕೊಂಡಿದ್ದೇವೆ. ಒಟ್ಟು ಇನ್ನೊಂದು ಕೋಲಾರ ಜಿಲ್ಲೆ ಅಮಾನಿಕೆರೆ ಅಂತರಂಗದ ಬೆಟ್ಟದಿಂದ ಶಾಂತಿನಗರ ನಗರಕ್ಕೆ 79 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕಾಮಗಾರಿ ತೆಗೆದುಕೊಳ್ಳಲು ಇವತ್ತು ಅನುಮತಿಯನ್ನು ಕೊಟ್ಟಿದ್ದೇವೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ನಮ್ಮ MLA ಬಹಳ ಒತ್ತಡ ಇತ್ತು, ಅದಕ್ಕೂ ಮಾಡಿದ್ದೇವೆ. ಪಾತಪಾಳ್ಯ ಹೋಬಳಿಯ ಪಾತನಕೋಟೆ ಗ್ರಾಮದ ಗಂಟಲಮ್ಮ ಕಣಿವೆ ಮಲ್ಲಮ್ಮ ಅಡವೆಗೆ
ಜಲಾಶಯ ನಿರ್ಮಾಣಕ್ಕೆ 189 ಕೋಟಿ ನಮ್ಮ ಜಲಸಂಪನ್ಮೂಲ ಇಲಾಖೆಯಿಂದ ಅದನ್ನ ಆಡಳಿತ ಅನುಮೋದನೆಯನ್ನ ಕೊಟ್ಟಿದ್ದೇವೆ. ಸೊ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ನಂದಿ ಗಿರಿಧಾಮದಲ್ಲಿ ಹೋಟೆಲ್ ಮತ್ತು ಇತರೆ ಸೌಲಭ್ಯಗಳಿಗೆ 50 ಕೋಟಿ ರೂಪಾಯಿ ಇಲ್ಲಿ ಕೊಟ್ಟಿದ್ದೇವೆ. ಗಣಿಗಾರಿಕೆಯಲ್ಲಿ ನಡೆದಂತ ಅಕ್ರಮ ತನಿಖೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ರಚಿಸಲಾದ ವಿಶೇಷ ತನಿಖಾ ತಂಡ ಅವಧಿ 1/7/25ರಿಂದ ವಿಸ್ತರಣೆ ಮಾಡಿ ಅದಕ್ಕೊಂದು ಹೊಸ ಇದನ್ನ ಹೇಳ್ತಾ ಇದ್ದೀನಿ. ಗಣಿಗಾರಿಕೆ ನಡೆದ ಅಕ್ರಮ ತನಿಖಾ ಕರ್ನಾಟಕ ಲೋಕಾಯುಕ್ತ ರಚಿಸಲಾದ ವಿಶೇಷ ತನಿಖಾ ತಂಡ ಅದಕ್ಕೊಂದು ಹೊಸ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ನಾವು ರಚನೆ ಮಾಡಿ ನಮ್ಮ ಲಾ ಮಿನಿಸ್ಟರ್ ನೇತೃತ್ವದಲ್ಲಿ ಕೂಡಲೇ ಅದರ ಬಗ್ಗೆ ವರದಿಯನ್ನು ಕೊಡಬೇಕು ಅಂತೇಳಿ 1 ತಿಂಗಳಲ್ಲಿ ವರದಿಯನ್ನು ಕೊಡಬೇಕು ಅಂತೇಳಿ ಅವರಿಗೆ ನಾವು ಮನವಿ ಮಾಡಿದ್ದೇವೆ. ಕರ್ನಾಟಕ ರಾಜ್ಯ ಇಲ್ಲಿಗಲ್ ಮೈನಿಂಗ್ ಅಲ್ಲಿ ಈಗೇನು ಹಿಂದೆ ನಡೆದಿತ್ತು, ನಮ್ಮ HK ಪಾಟೀಲ್ ರವರು ಕ್ಯಾಬಿನೆಟ್ ಸಬ್ ಕಮಿಟಿ ಚೇರ್ಮನ್ ಆಗಿದ್ರು. ಅದಾದ್ಮೇಲೆ ಗೌರ್ಮೆಂಟ್ ಹೋಗಿದ್ರು. ಅನೇಕ ನ್ಯೂನತೆಗಳನ್ನು ಅವರು ಕಂಡುಹಿಡಿದಿದ್ರು. ಬಹುಶಃ ಅದ್ರ ಬಗ್ಗೆ ಎಷ್ಟು ಯಾವ ರೀತಿ ರಿಕವರಿ ಮಾಡಬೇಕು ಮತ್ತೊಂದು ಅಂತೆಲ್ಲ ಬೇಕಾದಷ್ಟು ಸಲಹೆಗಳೆಲ್ಲ ಬಂದಿತ್ತು, ಬೇಕಾದಷ್ಟು ತನಿಖೆಗಳೆಲ್ಲ ಆಗಿತ್ತು. ಈಗ ಮುಂದಕ್ಕೆ ಏನಾಗಬೇಕು, ನಮ್ಮ ರಾಜ್ಯದ ಹಿತವನ್ನ ಏನು ಕಾಪಾಡಬೇಕು, ನಮ್ಮ ಸಂಪತ್ತನ್ನ ಯಾವ ರೀತಿ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಲಾ ಮಿನಿಸ್ಟರ್ಗೆ 1 ತಿಂಗಳೊಳಗಡೆ ಅದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಅವರಿಗೆ ಕ್ಯಾಬಿನೆಟ್ ಅವರಿಗೆ ಅವಕಾಶವನ್ನ ಕೊಟ್ಟಿದೆ. ಕ್ಯಾಬಿನೆಟ್ ಸಬ್ ಕಮಿಟಿನೂ ಕೂಡ ನಾವು ಮಾಡಿದ್ದೇವೆ ಅದಕ್ಕೆ ಅವರ ಅಧ್ಯಕ್ಷತೆಯಲ್ಲಿ. ಬೆಳಗಾವಿ ಜಿಲ್ಲೆಯಲ್ಲಿ ಬೈಲಹೊಂಗಲ ಪುರಸಭೆಯನ್ನ ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿಸಿದ್ದೇವೆ. ಇದಲ್ಲದೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಪುರಸಭೆಯನ್ನ ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿಸಿದ್ದೇವೆ. ಕೊಪ್ಪಳ ಜಿಲ್ಲೆ ಹನುಮಸಾಗರ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸಿದ್ದೇವೆ. ಇದಲ್ಲದೆ ಸುಮಾರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ವತಿಯಿಂದ ಹಿಂದುಳಿದ ವರ್ಗದ ವಸತಿ ಶಾಲೆ ಸುಮಾರು 306 ಕೋಟಿ ರೂಪಾಯಿ, ಒಟ್ಟು 22 ಕೋಟಿ 14 ವಸತಿ ಶಾಲೆಗಳನ್ನು ತೆಗೆದುಕೊಂಡಿದ್ದೇವೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿಗೆ ಮುರಾರ್ಜಿ ವಸತಿ ಶಾಲೆಯನ್ನ ಅಲ್ಲೂ ಕೂಡ ಒಂದು ಹೊಸ ಪ್ರಾರಂಭ ಮಾಡಲು ಅನುಮತಿಯನ್ನು ಕೊಟ್ಟಿದ್ದೇವೆ. ಇದಲ್ಲದೆ ಇನ್ನೊಂದು ವಿಶೇಷವಾಗಿ ಬೆಂಗಳೂರಿನಲ್ಲಿ ಮಾತ್ರ ನಮ್ಮ ಹೈಟೆಕ್ ಹೂವಿನ ಮಾರುಕಟ್ಟೆ ಇತ್ತು. ಇದನ್ನ ಚಿಕ್ಕಬಳ್ಳಾಪುರದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಹೈಟೆಕ್ ಸುಮಾರು 141 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲು ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಇದಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಹಾಗೂ ಚಿಂತಾಮಣಿ ತಾಲೂಕು ಕೈವಾರ ಆರೋಗ್ಯ ಕೇಂದ್ರವನ್ನು ಕೂಡ ಅಲ್ಲೂ ಕೂಡ ಸುಮಾರು ಏನು ಅದನ್ನ ಮೇಲ್ದರ್ಜೆಗೆ ಏರಿಸುವಂತ ಕೆಲಸ ಮಾಡಿದ್ದೇವೆ. ಕಮಿಟಿ ಹೆಲ್ತ್ ಸೆಂಟರ್ಗಳನ್ನ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಹಾಗೂ ಬಾಗೇಪಲ್ಲಿ ತಾಲೂಕು ಮಟ್ಟದ ಆಸ್ಪತ್ರೆಯ ನವೀಕರಣವನ್ನು ಮಾಡಲಿಕ್ಕೆ ಒಟ್ಟು 60 ಹಾಸಿಗೆಗೆ ಮೇಲ್ವೇರಿಸಿ 24 ಕೋಟಿ ರೂಪಾಯಿಯನ್ನ ಮತ್ತು 36 ಕೋಟಿಗಳನ್ನ ಮಂಚೇನಹಳ್ಳಿಗೆ 60 ಬೆಡ್ ಒಟ್ಟು 36 ಕೋಟಿ ರೂಪಾಯಿಗಳನ್ನ ಅಂದಾಜನ್ನು ಕೊಟ್ಟಿದ್ದೇವೆ. ಸರ್, ಹೂವಿನ ಮಾರುಕಟ್ಟೆ ಖಾಸಗಿ ಸಹಭಾಗಿತ್ವ ಅಂತ ಹೇಳಿದ್ರಿ. ಹೂವಿನ ಮಾರುಕಟ್ಟೆ ಈಗ ಸರ್ಕಾರದಿಂದ ಮಾಡ್ತೀವಿ. ಓಕೆ ಸರ್. ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಬಾಲಕರ ಸರ್ಕಾರಿ ಕಾಲೇಜಿನ ಅವಶ್ಯಕತೆ ಮೂಲಭೂತ ಸೌಕರ್ಯಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಸುಮಾರು 40 ಕೋಟಿ ರೂಪಾಯಿ ಅಂದಾಜು ವೆಚ್ಚವನ್ನ, ಬಾಲಕಿಯರ ಕಾಲೇಜಿನ ಅವಶ್ಯಕತೆ ಮೂಲಭೂತ ಸೌಕರ್ಯಗಳಿಗೆ 20 ಕೋಟಿ ರೂಪಾಯಿ ಅನ್ನ ಈಗ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಅಮರಾವತಿ ಗ್ರಾಮದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ನೂತನ ಕ್ಯಾಂಪಸ್ ಅನ್ನ
ಎರಡನೇ ಹಂತ ಅಭಿವೃದ್ಧಿ ಕಾಮಗಾರಿಗೆ 123 ಕೋಟಿ ರೂಪಾಯಿ ಅಂದಾಜು ವೆಚ್ಚ ಕೈಗೊಳ್ಳಲು ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಭಕ್ತರಳ್ಳಿ ಅರಸಕೆರೆ ಕೆಳಭಾಗದಲ್ಲಿ ಹೊಸ ಕೆರೆ ನಿರ್ಮಾಣ ಮಾಡಲು ಒಂದು ಹೊಸ ಕೆರೆ 36 ಕೋಟಿ ರೂಪಾಯಿ ಅಂದಾಜು ವೆಚ್ಚವನ್ನು ಕೈಗೊಳ್ಳಲಿಕ್ಕೆ ಈಗಾಗಲೇ ಅದಕ್ಕೆ ಒಂದು ಅನುಮೋದನೆ ಕೊಟ್ಟಿದ್ದೇವೆ. ಬೆಂಗಳೂರು ನಗರದ ಹೆಬ್ಬಾಳು ನಾಗವಾರ ಕಣಿವೆ ದ್ವಿತೀಯ ಹಂತದ ಸಾಂಸ್ಕೃತಿಕ ತ್ಯಾಜ್ಯ ನೀರು ಶಿಡ್ಲಘಟ್ಟ ಅಮಾನಿ ಕೆರೆಯಿಂದ ಶಿಡ್ಲಘಟ್ಟ ತಾಲೂಕಿನ 45 ಕೆರೆಗಳಿಗೆ, ಚಿಂತಾಮಣಿ ತಾಲೂಕಿನ 119 ಕೆರೆಗಳಿಗೆ ಒಟ್ಟು 164 ಕೆರೆಗಳ ನೀರು ತುಂಬಿಸುವ 237 ಕೋಟಿ ಅಂದಾಜು ಮೊತ್ತವನ್ನು ಯೋಜನೆಯನ್ನ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಇದಲ್ಲದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ಪಟ್ಟಣದ ನಾಡಪ್ರಭು ಕೆಂಪೇಗೌಡ ಕೋಟೆಯ ನವೀಕರಣ ಮತ್ತು ಸಮಗ್ರ ಅಭಿವೃದ್ಧಿ ಕಾಮಗಾರಿಗೆ ಅಲ್ಲಿ ಏನು ಕೆಂಪೇಗೌಡರದ ಏನು ಒಂದು ಜಾಗ ಇದೆ, ಸಮಾಧಿ ಜಾಗ, ಅವೆಲ್ಲ ಕೂಡ 103 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಆಡಳಿತಾತ್ಮಕ ಕಾರ್ಯಕ್ರಮವನ್ನು ಕೈಗೊಳ್ಳಲು ಆ ಐತಿಹಾಸಿಕವಾದಂತಹ ಸ್ಥಳವನ್ನು ಕಾಪಾಡಲು ಆಡಳಿತ ಅನುಮೋದನೆಯನ್ನ ಕೂಡ ಅಲ್ಲಿ ಕೊಟ್ಟಿದ್ದೇವೆ. ಇದಲ್ಲದೆ ಈಗಾಗಲೇ ಬೆಂಗಳೂರು ಚಿಕ್ಕಬಳ್ಳಾಪುರಕ್ಕೆ MRI ಮಾಡಲಿಕ್ಕೆ ಒಂದು 11 ಕೋಟಿ ರೂಪಾಯಿಯನ್ನ ಕೂಡ ಅಲ್ಲಿಗೆ ವೈದ್ಯಕೀಯ ಕಾಲೇಜಿಗೆ ಕೊಟ್ಟಿದ್ದೇವೆ. 21 ಕೋಟಿ ಹೇಳಿದ್ದೀನಿ, ನಂದಿಬೇಟದ 50 ಕೋಟಿ ಹೇಳಿದ್ದೀನಿ. ಸರ್ ಇದೆಲ್ಲ ಮೈಕ್ ನೋಡಪ್ಪ, ನಿಮಗೆಲ್ಲರಿಗೂ ಕೂಡ ಎಷ್ಟು ಡಿಸಿಷನ್ಗಳನ್ನ ಇವತ್ತು ತಗೊಂಡಿದ್ದೀವಿ ಅದರ ಪ್ರತಿಯನ್ನ ನಿಮ್ಮೆಲ್ಲರಿಗೂ ಕಳಿಸ್ಕೊಡ್ತೀವಿ. ಸರ್ ಸಿದ್ದರಾಮಯ್ಯನವರೇ, ಆಯ್ತು, ಪ್ರತಿ ಸಿಗುತ್ತೆ. ಈಗ ಉಡುಪಿ, ಮಂಗಳೂರು, ಕೂರ್ಗು, ಬೆಳಗಾಮಲ್ಲಿ ಇಷ್ಟು ಮಳೆ ಬಂದು ಇದ್ದರೂ ಜನ ಕಷ್ಟಪಡ್ತಿದ್ದಾರೆ. ಬರೀ ಬೆಂಗಳೂರಿಗೆ ನೀವು ಇಷ್ಟೊಂದು ದುಡ್ಡು ಕೊಟ್ಟರೆ ನೀವು ಡೆಲ್ಲಿಗೆ ಪ್ರವಾಸ ಮಾಡಿದ್ರೆ ಒಂದು 5 ಸತಿ 2 ಸತಿ, ಆದರೆ ಈ ಪ್ರದೇಶಗಳಿಗೆ ಯಾಕೆ ನೀವು ಭೇಟಿ ಕೊಟ್ಟಿಲ್ಲ? ನಾನು ರೆವಿನ್ಯೂ ಮಂತ್ರಿಗಳು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ. ಅಗತ್ಯ ಬಿದ್ದರೆ ನಾನು ಕೂಡ ಭೇಟಿ ಕೊಡ್ತೇನೆ. ಸರ್, ಮಳೆ ಬಿದ್ದಿರೋದು ಕೊಡಗಿನಲ್ಲಿ, ಮಂಗಳೂರಿನಲ್ಲಿ, ಉಡುಪಿನಲ್ಲಿ, ಬೆಳಗಾಂನಲ್ಲಿ ಕಡಿಮೆ ರೀ. ಬೆಳಗಾಂಗೆ ಹೋಗಿದ್ದು ಬಂದಿದ್ದಾರೆ ನಮ್ಮ ರೆವಿನ್ಯೂ ಮಂತ್ರಿ. ಬೆಳಗಾಂ ಡಿವಿಷನ್ ಅಲ್ಲೆಲ್ಲ ಹೋಗಿ ನೋಡ್ಕೊ ಬಂದಿದ್ದಾರೆ. ನಾನು ಕೂಡ ಹೋಗ್ತೀನಿ, ಕೊಡಗಿಗೆ, ಮಂಗಳೂರಿಗೆ, ಉಡುಪಿಗೆ ಹೋಗ್ತೀನಿ. ಸರ್, 2014-15ರಲ್ಲಿ ವೀರಪ್ಪ ಮೊಯ್ಲಿ ಅವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ವಾಕ್ಯವನ್ನ ಕೊಟ್ಟರು, ಇನ್ನು 2 ವರ್ಷಗಳಲ್ಲಿ ಎತ್ತಿನ ಹೊಳೆ ನೀರನ್ನ ಚಿಕ್ಕಬಳ್ಳಾಪುರಕ್ಕೆ ಕೊಡ್ತೀವಿ ಅಂತ ಹೇಳಿ. ಈಗ 2025ರಲ್ಲಿ ಈಗಲೂ ಸಹ ತಾವು ಮುಖ್ಯಮಂತ್ರಿಗಳಾಗಿ ಇದೇ ಮಾತನ್ನ ಹೇಳ್ತಾರೆ, ಇನ್ನು 2 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕುಡಿಯೋ ನೀರನ್ನು ಕೊಡ್ತೀವಿ ಅಂತ. ಈಗ ನಾನು ಏನೇನು ಕೆಲಸ ನಡೆದಿದೆ ಅನ್ನೋದು ಹೇಳಿದ್ದೀನಿ. 17,000 ಕೋಟಿ ಖರ್ಚಾಗಿದೆ ಅಂತ ಹೇಳಿದ್ದೀನಿ. 82%, 96%, 90% ಕೆಲಸಗಳೆಲ್ಲ ಮುಗಿದಿದ್ದಾವೆ. ಇನ್ನು 2 ವರ್ಷದಲ್ಲಿ ಕುಡಿಯೋ ನೀರಿನ ಪ್ರಾಜೆಕ್ಟ್ ಎಲ್ಲ ಮುಗಿದು ನೀರು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ನಾನು ಹೇಳಿದ್ನಲ್ಲ, 14 TMC ನೀರು ಕುಡಿಯೋ ನೀರಿಗೆ ಬೇಕಾಗಿದೆ. ಅದು ಅವ್ರಿಗೆ ಗೊತ್ತಿದ್ಲೇ ಇರಬಹುದು. 14 TMC ನೀರನ್ನ ಕೊಡ್ಲಿಕ್ಕೆ ಸರ್ಕಾರ ಬದ್ಧವಾಗಿದೆ, ಕೊಟ್ಟೇ ಕೊಡ್ತೀವಿ. ಎತ್ತನಹೊಳೆಯಲ್ಲಿ 8 TMC ಸಿಗೋದು ಅಂತ ಹೇಳ್ಬಿಟ್ಟು ಮೊನ್ನೆ ಸದನದಲ್ಲೇ ವರದಿ ಕೊಟ್ಟಿದ್ದಾರೆ ಸರ್ ನಮ್ಮ ನೀರಾವರಿ ಸಚಿವರು. ಯಾರು? DK ಶಿವಕುಮಾರ್ ಅವರು. ನೋಡಪ್ಪ, ಹೇಳ ಸರ್, ಇವರು ಮುಳಬಾಗಿಲು ಶಾಸಕರು ಕೇಳಿದ ಪ್ರಶ್ನೆಗೆ ನೀವು ಕೊಟ್ಟಿರೋ ಉತ್ತರ 8 TMC ನೀರು ಮಾತ್ರ ಸಿಗುತ್ತೆ ಎತ್ತಿನಹೊಳೆಯಲ್ಲಿ ಅಂತ ಹೇಳಿದ್ರು. ಯಾರು ಹೇಳಿದ್ರು? ಎತ್ತಿನಹೊಳೆ ನಾವು ಈಗಾಗಲೇ ಎಲ್ಲೆಲ್ಲಿಂದ ನೀರು ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈ 14 TMC ಕುಡಿಯೋ ನೀರಿಗೆ, 8 CMC ಕೆರೆ ತುಂಬಿಸ್ಲಿಕ್ಕೆ, 14+8 ಒಟ್ಟು 24 TMC ಲೆಕ್ಕ ಇದೆ. ನಾವು ಆವರೇಜ್ ಏನು 10 ವರ್ಷದ ಏನು ಲೆಕ್ಕ ಹಾಕಿದೀವಿ ಆ ಲೆಕ್ಕದ ಮೇಲೆ ಹೇಳ್ತಾ ಇದ್ದೀವಿ. ನಮ್ಮ ಸರ್ಕಾರ ಬದ್ಧತೆ ಇದೆ. ಒಂದಿನ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಉತ್ತರ ಇವತ್ತಾಗಿದೆಯಲ್ಲ, ಎಲ್ಲ ಮಾಧ್ಯಮದವರೆಲ್ಲ ರೆಡಿಯಾಗಿರಿ.
ನಾನೇ ನಿಮ್ಮನ್ನ ಕರ್ಕೊಂಡೋಗಿ ಏನೇನ್ ಕೆಲಸ ಮಾಡಿದೀವಿ, ನೀರು ಹೆಂಗೆ ಈಚೆ ತೆಗ್ದಿದೀವಿ, ಯಾವ ರೀತಿ ಕೆಲಸ ಆಗಿದೆ, ಇಡೀ ಭಾರತದಲ್ಲಿ ಎಲ್ಲೂ ಆಗಿಲ್ಲ. ಒಂದ್ಸಲ ಕರ್ಕೊಂಡು ಎಲ್ಲ ಕರ್ಕೊಂಡೋಗಿ ನಿಮ್ನ ತೋರ್ಸೋಂತ ಕೆಲಸ ಮಾಡ್ತೀವಿ. ನಾನು ಮೊನ್ನೆ ನಮ್ಮ ಮುನಿಯಪ್ಪನವರು ನಾವೆಲ್ಲ ಹೋಗಿ ಬಂದಿದೀವಿ. ಇವ್ರು ಕರೆದಿದ್ದು ಎಲ್ಲ ಬೇರೆ ಹೊರಟ್ಬಿಟ್ರಿ ಇವರು. ನಿಮ್ನು ಎಲ್ಲ ಬನ್ನಿ, ಅಲ್ಲಾಗಿರೋಂಥ ಕೆಲಸ ಏನ್ ಪವರ್ ಸ್ಟೇಷನ್ಗಳಾಗಿದೆ, ಅಕ್ವಿಡೆಕ್ ಏನಾಗಿದೆ, 10.5 ಕಿಲೋಮೀಟರ್ ಅಕ್ವಿಡೆಕ್ 40 ಮೀಟರ್ ಮೇಲ್ಗಡೆ ಲೈನ್ ನೀರ್ನ ನಿಮ್ಗೆ ತಂದ್ಕೊಡ್ಬೇಕು ಈ ನೀರಿಗೆ ಅಂತ ಅಂದ್ಬಿಟ್ಟು ಅಲ್ಲಿ ಮಾಡಿದೀವಿ. ಇವತ್ತಾನೆ ಕ್ಯಾಬಿನೆಟ್ ಅಲ್ಲಿ ಏನು ನಮ್ಮ ಹಿಂದೆ ಒಂದು ತೀರ್ಮಾನ ಆಗಿತ್ತು ಬಿಜೆಪಿ ಗವರ್ಮೆಂಟ್ ಅಲ್ಲಿ, ಬರೀ 1.89 TMC ಮಾತ್ರ ಸ್ಟೋರ್ ಮಾಡಬೇಕು ಅಂತ ಆಗಿತ್ತು. ಇವತ್ತು ಪರಮೇಶ್ವರ್ ಅವರು ನಾವು ಎಲ್ಲ ಕೂತ್ಕೊಂಡು ಮಾತಾಡಿ ಅಲ್ಲೂ ಕೂಡ ಈಗ ಕೊರಟಗೆರೆಲ್ಲೂ ಕೂಡ ಒಂದಷ್ಟು ತೆಗೆದುಕೊಂಡು ಜಾಗನ, ಯಾಕೆಂದ್ರೆ ನೀರ್ನ ನಾವು ಬರೀ ಡಿಸ್ಟಿಕ್ ಅಲ್ಲಿ ಡ್ಯಾಮ್ ಹಾಕ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಈಗ ನಾವು 3 TMC ನೀರನ್ನ ಸ್ಟೋರ್ ಮಾಡಲಿಕ್ಕೆ, ಅದು ಒಂದು ಮೇಜರ್ ಡಿಸಿಷನ್ ನಾವು ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡಲಿಕ್ಕೆ 2 ಜಿಲ್ಲೆಗಳ ಮಧ್ಯದಲ್ಲಿ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿದ್ದೇವೆ. ಸರ್, ಕೆಲಸದ ಬಗ್ಗೆ ಅಲ್ಲ, ನೀವು ಕೊಟ್ಟಿರೋ ಉತ್ತರದಲ್ಲಿ 8 TMC ನೀರು ಮಾತ್ರ ವರ್ಷದಲ್ಲಿ ಸಿಗುತ್ತೆ ಅಂತ ಹೇಳಿದಿರಿ. ನೋಡೋಣ ಅದೇನು ನೀವೇನ್ ಹೇಳ್ತಾ ಇದ್ರೆ ಅರ್ಥ ಆಗಿಲ್ಲ, ಚೆಕ್ ಮಾಡ್ತೀವಿ. ಹಲೋ ಸರ್, ಸರ್ ಈಗ ಎಚ್ ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕಂತೇಳಿ ಈ ಭಾಗದ ಜನರ ಬೇಡಿಕೆ ಇದೆ. ಅದನ್ನ ಏನಾದ್ರೂ ಮಾಡ್ತೀರಿ ಸರ್? ಎಚ್ ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕು. ಈಗಾಗಲೇ ಪ್ರಸ್ತಾಪ ಮಾಡಿದೀವಿ, ನಿನಗೆ ಕೊಡ್ತೀವಿ ಅಂತ ಕೂಡ ಹೇಳಿದೀನಿ. ಸರ್ ಮೈಕ್ ನೋಡಪ್ಪ, ಇದೆಲ್ಲದು ಸರ್, ಆ ಬಗ್ಗೆ ಸಂಪುಟದಲ್ಲಿ ಏನ್ ಚರ್ಚೆ ಆಯ್ತು ಮತ್ತೆ ಏನ್ ನಿರ್ಣಯ ಏನಾದ್ರೂ ಆಯ್ತಾ ಸರ್ ಅದ್ರ ಬಗ್ಗೆ? ನೋಡಪ್ಪ, ಕೇಳಿ ಇಲ್ಲಿ ಸ್ವಲ್ಪ. ಬೆಂಗಳೂರು ನಗರದ ಬರ್ಕೊಳ್ಳಿ ಪ್ಲೀಸ್, ನಾವೇನ್ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಬೆಂಗಳೂರು ನಗರದ ಹೆಬ್ಬಾಳ ನಾಗವಾರ ಕಣಿವೆಯ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಶಿಡ್ಲಘಟ್ಟ ಅಮಾನಿ ಕೆರೆಯಿಂದ, ಈಗ ಹೇಳಿದ್ರು ಇವರು ಡಿಕೆ, ಅಮಾನಿ ಕೆರೆಯಿಂದ ಶಿಡ್ಲಘಟ್ಟ ತಾಲೂಕಿನ 45 ಕೆರೆಗಳಿಗೆ, ಶಿಡ್ಲಘಟ್ಟದ 45 ಕೆರೆಗಳಿಗೆ ಮತ್ತು ಚಿಂತಾಮಣಿ ತಾಲೂಕಿನ 119 ಕೆರೆಗಳಿಗೆ, ಒಟ್ಟು 164 ಕೆರೆಗಳಿಗೆ ನೀರು ತುಂಬಿಸುವ ಸುಮಾರು 237 ಕೋಟಿ 10 ಲಕ್ಷ ಅಂದಾಜು ಮೊತ್ತದ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನ ಇವತ್ತು ಕೊಟ್ಟಿದ್ದೇವೆ. ಅದು ಸರಿ ಸರ್, ಆದ್ರೆ 3ನೇ ಹಂತದ ಶುದ್ಧೀಕರಣ ಪ್ರಶ್ನೆ ಏನಂದ್ರೆ 3ನೇ ಹಂತದ ಶುದ್ಧೀಕರಣ ಆಗೋದ್ರಿಂದಾಗಿ ನೀರು ಶುದ್ಧ ನೀರಾಗುತ್ತೆ. ಈಗ ಸರ್, ಈಗ 2 ಹಂತದ ಶುದ್ಧೀಕರಣದಿಂದ ನಮಗೆ ಅಶುದ್ಧ ನೀರೇ ಸಿಗ್ತಾ ಇದೆ, ಇನ್ನೂ ಖನಿಜಗಳಿದೆ, ವಿಷ ಇರುತ್ತೆ ಆ ನೀರಿನಲ್ಲಿ. ಅಪಾಯಕಾರಿ ನೀರು. ಅದು ನಮ್ಮ ಬಳಕೆಗೆ ಯೋಗ್ಯವಲ್ಲ. ಆ ಕಾರಣ ನಮ್ಮ ಕೆರೆಗಳು ಕೂಡ ಮಲಿನವಾಗ್ತಾ ಇದೆ 2ನೇ ಹಂತದ ಶುದ್ಧೀಕರಣದಿಂದ ಬರ್ತಾ ಇರುವಂತ ನೀರು. ನೋಡಪ್ಪ, ಆಮೇಲೆ ಆ ಕೆರೆಗಳಲ್ಲೇ ಬೋರ್ ಹಾಕಿದ್ದಾರೆ ಸರ್. ಶುದ್ಧೀಕರಣ ಬೇಕು ಅಂತಕ್ಕಂಥದ್ದು ಈ ಜನರ ಒಂದು ಇದಾಗಿದೆ ಮತ್ತು ವಿಜ್ಞಾನಿಗಳು ಸಹ ಅದನ್ನೇ ಹೇಳಿದ್ದಾರೆ. ರೈತರು ಅಶುದ್ಧವಾಗಿದೆ, ದನ ಕರುಗಳಿಗೆ ಕುಡಿಲಿಕ್ಕೆ ನೀರಾಗೋದಿಲ್ಲ, ಅಂಡರ್ಗ್ರೌಂಡ್ ವಾಟರ್ ಮೇಲಕ್ಕೆ ಬರಲ್ಲ ಅಂತ ಹೇಳಿದ್ರೆ ಸರ್, ಆ ಕೆರೆಗಳಲ್ಲೇ ಬೋರ್ ಇಲಾಖೆಯವರೇ ಬೋರ್ಡ್ ಹಾಕಿದ್ದಾರೆ. ಕೇಳಪ್ಪ, ಇಲ್ಲಿ ಎಲ್ಲ ಕಡೆ ಬೋರ್ಡ್ ಎಲ್ಲ ಹಾಕಿದಾರಪ್ಪ. ಹೌದು ಸರ್, ಕೆರೆಗಳಲ್ಲಿ ಇದೆ, ಇಲ್ಲೇ ಪಕ್ಕದಲ್ಲೇ ಕಂದವಾರ ಕೆರೆ ಇದೆ ಸರ್. ಹೋಗಿದ್ದೀನಿ, ಕೇಳ್ರಿ, ಇಲ್ಲಿ ನಾನೇ ಹೋಗಿದ್ದೀನಿ ಉದ್ಘಾಟನೆ ಮಾಡ್ಲಿಕ್ಕೆ ನಾರಾಯಣ ಸ್ವಾಮಿ ಕಾನ್ಸ್ಟಿಟ್ಯೂಯನ್ಸಿಗೆ. ಜಾನುವಾರುಗಳು ಮತ್ತು ಜನರು ಕೇಳ್ರಿ, ನಾರಾಯಣ ಸ್ವಾಮಿ ಬೇತ್ಮಂಗಲ ನಾರಾಯಣ ಸ್ವಾಮಿ ಇದಾರಲ್ಲ, ಬಂಗಾರಪೇಟೆ, ಅದು ಯಾವ್ದದು ಎಂತದು ನಾವು ಹೋಗಿದ್ವಲ್ಲ, ಯರಗೋಡು ಹೋಗಿದ್ದೀವಿ. ಮತ್ತೆ ಎಲ್ಲ ಕೆರೆಗಳನ್ನೆಲ್ಲ ತುಂಬಿಸಿದ್ದೀವಿ. ಈಗ ಕೃಷ್ಣ ಬೈರೇಗೌಡ ಇಸ್ ಫ್ರಮ್ ಕೋಲಾರ, ಇವರು ಚಿಂತಾಮಣಿ ತಾಲೂಕಿನವರು. ನಮಗೆ ರೈತರು ಕಂಪ್ಲೇಂಟ್ ಮಾಡಿದ್ರೆ ಅದನ್ನ ಮತ್ತೆ ಶುದ್ಧೀಕರಿಸತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ನಿಮ್ ಪಕ್ಕದಲ್ಲಿರೋ ಆಹಾರ ಸಚಿವರು ಹೇಳಿದ್ದಾರೆ 3ನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ. KH ಮುನಿಯಪ್ಪನವರು ನಾನು ವಿಡಿಯೋ ಇದೆ ನನ್ನ ಹತ್ರ, ಈಗಲೇ ಪ್ಲೇ ಮಾಡಿ ತೋರಿಸ್ತೇನೆ. ಏನ್ರಿ, ಯಾರು? KH ಮುನಿಯಪ್ಪನವರು 3ನೇ ಹಂತದ ಶುದ್ಧೀಕರಣ ಬೇಕು ಅಂತ ಒತ್ತಾಯಿಸಿರೋ ವಿಡಿಯೋ ಇದೆ ಸರ್ ನನ್ನ ಬಳಿ. ನಿನ್ ಬಳಿ ಇದೆಯಾ? ಹೌದು ಸರ್. ನೋಡಪ್ಪ, ಅವರು ಯಾವ ಸಂದರ್ಭದಲ್ಲಿ ಹೇಳಿದಾರೋ, ಯಾವ ಸನ್ನಿವೇಶದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಪ್ರದೀಪ್ ಈಶ್ವರ್ ಅವರು
ಕೇಳಪ್ಪ ಇಲ್ಲಿ 1 ಮತ್ತು 2ನೇ ಶುದ್ಧೀಕರಣ ಇದು ಕುಡಿಯೋ ನೀರಿನ ಪ್ರಾಜೆಕ್ಟ್ ಅಲ್ಲ. ಕೆರೆಗಳು ತುಂಬಿಸೋದು ಅಂತಂದ್ರೆ ಕೆರೆಗಳಿಗೆ ಅಂತರ್ಜಲ ಮೇಲಕ್ಕೆ ಬರೆಸ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು, ಕುಡಿಯೋ ನೀರಿಗೋಸ್ಕರ ಅಲ್ಲ. ಸರ್ ಆದ್ರೆ ಅದೇ ಕುಡಿಯೋ ನೀರು ಮಾಡಬೇಕಾದ್ರೆ ತ್ಯಾಜ್ಯ ವಾಟರ್ ಅನ್ನ ಇನ್ನೊಂದ್ ಸಾರಿ ಸಂಸ್ಕರಣ ಮಾಡಬೇಕು. ನಾವು ಕೊಡ್ತಕ್ಕಂಥದ್ದು ಕುಡಿಯೋ ನೀರಿಗಲ್ಲ. ಸರ್ ಅದೇ ಕೆರೆಗಳಲ್ಲಿ ಕುಡಿಯೋ ನೀರಿನ ಬೋರ್ವೆಲ್ಗಳಿದ್ದಾವೆ. ನಿಮ್ಗೆ ನೀವು ಹೇಳಿದಾರೆ ಅಂತ ಹೇಳ್ತಾ ಇದ್ದಾರೆ, ಹೇಳ್ರಿ. ಸರ್ ಅದೇ ಕೆರೆಗಳಲ್ಲಿ ವಿಡಿಯೋ ಇದೆ, ಬೇಕಾದ್ರೆ ಪ್ಲೇ ಮಾಡಿಸ್ತೀನಿ. ಸರ್ ಹೇಳಿ ಸರ್. ಸರ್ ಮುಖ್ಯಮಂತ್ರಿಗಳು ದಯವಿಟ್ಟು ಗಮನಿಸ್ಬೇಕು ಸರ್. ಚಿಕ್ಕಬಳ್ಳಾಪುರಕ್ಕೆ ಕುಡಿಯೋ ನೀರನ್ನು ಒದಗಿಸ್ತಕ್ಕಂತ ಇದರಲ್ಲಿ ಸರ್ ಸರ್ ಚಿಕ್ಕಬಳ್ಳಾಪುರ ನಗರಕ್ಕೆ ನೀರು ಪೂರೈಕೆ ಮಾಡತಕ್ಕಂತ ಬೋರ್ವೆಲ್ ಇರತಕ್ಕಂಥದ್ದು. ಒಂದ್ ಸೆಕೆಂಡ್ ಸರ್, ಚಿಕ್ಕಬಳ್ಳಾಪುರ ಬಗ್ಗೆ ಹೇಳ್ಬಿಡ್ತೀನಿ. ಅವ್ರು ಬೆಂಗಳೂರು ಗ್ರಾಮಾಂತರದವರು. ನಮಗೆ ರೈತರು ಒಂದು ಮನವಿಯನ್ನು ಕೊಟ್ಟರು.